ಮಗದೊಮ್ಮೆ ಮೂಡಿಬಾಗುತ್ತಾ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ, ಗೌರವಿಸಬೇಕು ಅಂತ ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಚಾತುರ್ಮಾಸ್ಯಕ್ಕಾಗಿ ಕಲ್ಯಾಣ ನಗರಿ ಬೆಂಗಳೂರಿಗೆ ಆಗಮಿಸಿ ಅತ್ಯಂತ ವ್ಯಸ್ತರಾಗಿದ್ದರೂ ಕೂಡ ಸಾವಿರಾರು ಭಕ್ತರು ಅವರ ಪುಣ್ಯ ದರ್ಶನ ಭಾಗ್ಯಕ್ಕಾಗಿ ಸಾಲುಗಟ್ಟಿ ನಿಂತು ಕಾಯ್ತಾ ಇದ್ದರೂ ಕೂಡ ನಮ್ಮ ಪ್ರೀತಿಯ ಆಹ್ವಾನಕ್ಕೆ ಮನ್ನಣೆಯಿಟ್ಟು ಆಗಮಿಸಿರುವಂಥ ಕಾರ್ಯಕ್ರಮದ ಪುಣ್ಯವನ್ನ ನೂರ್ಮಡಿಗೊಳಿಸಿರುವಂಥ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು, ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನೃಸಿಂಹ ಪೀಠ ದಿವ್ಯ ಕ್ಷೇತ್ರ ಹರಿಹರಪುರ ಇವರಿಗೆ ಪ್ರತಿಷ್ಠಾನದ ಪರವಾಗಿ ಶತಕೋಟಿ ನಮಸ್ಕಾರ ಪೂರ್ವಕವಾಗಿ ಈ ಗೌರವಾರ್ಪಣೆ ಶ್ರೀಗಳು ಸ್ವೀಕರಿಸಬೇಕಾಗಿ ಅರ್ತಿಯ ವಿನ್ನಪ. ನಮ್ಮ ಜೊತೆ ಇರುವ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಸುತ್ತೂರು ಕ್ಷೇತ್ರ, ಸ್ವಂತಿಕೆಯಿಂದಲೇ ಹಲವು ವಿಶಿಷ್ಟತೆಗಳನ್ನು ಹುಟ್ಟುಹಾಕಿ ಈ ನೆಲದ ಸಂಸ್ಕೃತಿ, ಈ ನೆಲದ ಸಂಸ್ಕಾರ, ಅದು ಶಿಕ್ಷಣದ ಮುಖದಲ್ಲಾಗಲಿ ಧರ್ಮದ ಮುಖದಲ್ಲಾಗಲಿ ಪಸರಿಸಲ್ಪಡಬೇಕು ಎನ್ನುವಂತಹ ಶ್ರೇಷ್ಠ ಸಂಕಲ್ಪದಡಿಯಲ್ಲಿ ತೊಡಗಿಸಿಕೊಂಡಂತಹ ಶ್ರೀಯುತರ ಪದಪಯೋಚಿಗಳಿಗೆ ನಿತ್ಯ ನುತ್ತುತ್ತಾ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ಜ್ಯೋತಿಯ ಸಾನ್ನಿಧ್ಯ ವಲಯಕ್ಕೆ ಸಿಕ್ಕಿ ಬಿದ್ದವುಗಳೆಲ್ಲವೂ ಕೂಡ ಜ್ಯೋತಿರ್ಮಯವಾಗಲಿ, ಅದು ಸೊಬಗಿಗೆ ಸೊಬಗು ನೀಡಲಿ, ಅದು ಮುಟ್ಟಿದರೆ ಮಟ್ಟಿ ಹೊಂಗಟ್ಟಿಯಾಗಲಿ, ಹುಟ್ಟು ಸಾವುಗಳೆಂಬ ಎರಡು ದಡಗಳ ನಡುವೆ ಹರಿಯುವ ಬಾಳಿನ ಕೊಳಕು ನೀರು ಪವಿತ್ರ ತೀರ್ಥ ಸೂತ್ರವಾಗಲಿ, ವಿದ್ಯುತ್ ಯುಗದ ಮಂಗಳ ಗಂಗೆಯಾಗಲಿ. ಈ ಕಾರ್ಯಕ್ರಮದ ಈ ಜ್ಯೋತಿ, ಈ ದೀಪ ಕೇವಲ ಎಣ್ಣೆ ಬತ್ತಿಯ ಸಂಗಮವಲ್ಲ, ಅದು ವೇದಗಳ ಪ್ರಣವಸ್ವರ, ಋಷಿಗಳ ತಪಸ್ಸಿನ ಪ್ರತೀಕ, ಜ್ಞಾನದ ಅಮೃತ ಜ್ಯೋತಿ ಮತ್ತು ಧರ್ಮ ಸಂಸ್ಕೃತಿಯ ಚಿರಂತನ ಚೈತನ್ಯ. ಭಗವದನುಗ್ರಹದ ಸಾಕ್ಷಿಯಾಗಿ ವೇದ ಮಾತೆಯ ಕೃಪಾಕಟಾಕ್ಷವನ್ನು ಆಹ್ವಾನಿಸುತ್ತಾ ಸತ್ಯ ಜ್ಞಾನ ಆನಂದದ ಈ ಮಂಗಳ ದೀಪವನ್ನು ಪ್ರಜ್ವಲಿಸಿದಂತಹ ಎಲ್ಲ ಯತಿಶ್ರೇಷ್ಠರ ಪದ ಪಯೋಜಗಳಿಗೆ ನೆತ್ತಿಯ ನುತ್ತುತ್ತಾ ಆಚಾರ್ಯರಾದ ಬನ್ನಂದೆ ಗೋವಿಂದಾಚಾರ್ಯರ ಪದಾಂಬುಜಗಳಲ್ಲಿ ಮತ್ತೆ ಮತ್ತೆ ಭ್ರಮರಾಗೋಣ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಕ್ಕೆ ಕೃತಿ ಲೋಕಾರ್ಪಣೆ ಶ್ರೀ ಆಚಾರ್ಯ ಬನ್ನಂಜೆ ಗೋವಿಂದಾಚಾರ್ಯರು ಮತ್ತು ಪ್ರೊಫೆಸರ್ ಎಡ್ವಿನ್ ದಿರೋ ನಡುವೆ ನಡೆದ ಪಾಠ ಭಾಗ 1. ಇದರ ಮೂಲ ಸಂಸ್ಕೃತ ಇಂಗ್ಲಿಷ್ ಅನುವಾದ ಸಹಿತ ಹುಬ್ಬಳ್ಳಿಯ ಸಾಹಿತ್ಯ ಪ್ರಕಾಶನದವರು ಪ್ರಕಾಶಿಸಿದಂತಹ ವೇದೋಜ್ಜೀವನ ಎನ್ನುವಂತಹ ಕೃತಿ ಬಿಡುಗಡೆಯ ಸಮಾರಂಭ